ಆಗ್ಲೇ ತಿಳಿಸ್ಕೊಡ್ತಾ ಇದ್ರಿ ಏನೆಲ್ಲ ಒಂದು ಬದಲಾವಣೆಗಳನ್ನ ನಾವಿಬ್ಬರಲ್ಲೂ ನಿರೀಕ್ಷೆ ಮಾಡಬಹುದು ತಾಯಿ ಹಾಗೂ ಒಳಗೆ ಬೆಳೀತಿರುವಂತಹ ಒಂದು ಭ್ರೂಣದಲ್ಲಿ ಅಂತ. ಈಗ ಯಾವ ವಿಧಾನವಾದಂತಹ ಆರೈಕೆಯನ್ನ 3ನೇ ತಿಂಗಳಿಗೆ ಸೀಮಿತವಾಗಿ ನೋಡೋದಾದ್ರೆ ಏನೆಲ್ಲ ಆರೈಕೆಯನ್ನ ಆಕೆಗೆ ನೀಡಬಹುದು? ಸೊ ಇವಾಗ ನಾವು ಆರೈಕೆಗಳ ಬಗ್ಗೆ ಮಾತಾಡುವಾಗ ಗರ್ಭಿಣಿಗೆ ನಾವು ಈ ಸಮಯದಲ್ಲಿ ಹೆಚ್ಚಿಗೆ ನಾವು ಏನು ಹೇಳೋದು ಅಂದರೆ, ಮೊದಲು 2 ತಿಂಗಳು ಯಾವ ರೀತಿಯ ಒಂದು ಆಹಾರನ ತಗೊಂಡಿದ್ರು ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಕ್ಕಂಥದ್ದು, ಸಾತ್ವಿಕವಾಗಿರುವಂಥ ಒಂದು ಆಹಾರ. ಸೊ ಹಾಲನ್ನು ಆಗಿರ್ಬೋದು, ಅಥವಾ ಹಾಲು ಚಿಕ್ಕ ಪುಟ್ಟದ ಕ್ವಾಂಟಿಟಿಯಲ್ಲಿ ತಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಿದ್ದದ್ದು ಒಂದು ಕೃಷರ ಅಥವಾ ಪೊಂಗಲ್ ಅಥವಾ ಕಿಚಡಿಯನ್ನು ಸೆಮಿ ಸಾಲಿಡ್ ಆಗಿ ಗಂಜಿಗಳನ್ನು ಸೇವನೆ ತಗೊಳ್ಳೋದು. ಅದೇ ರೀತಿಯಲ್ಲಿ ಈ ಒಂದು ತಿಂಗಳಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥದ್ದು ಹಾಲು, ತುಪ್ಪ ಹಾಗೆ ಜೇನುತುಪ್ಪ. ಇದನ್ನ ನಾವು ಇನ್ನೊಂದು 2 ಐಟಮ್ ಅದಕ್ಕೆ ಹಾಕಿದ್ರೆ ಪಂಚಾಮೃತ ತರದೇ ಇರುತ್ತೆ ಇದು. ಬಟ್ ಇದು ಈ ಒಂದು ಕಾಂಬಿನೇಷನ್, ನಾನು ಏನ್ ಹೇಳ್ತಾ ಇದ್ದೀನಿ, ಹಾಲು, ತುಪ್ಪ ಮತ್ತೆ ಜೇನುತುಪ್ಪ, ಇದನ್ನ ಸ್ಪೆಷಲ್ ಆಗಿ ಹೇಳಿರೋದು ಈ 3ನೇ ತಿಂಗಳಲ್ಲಿ. ಇದ್ರ ಕ್ವಾಂಟಿಟಿ ಒಂದ್ ಸ್ವಲ್ಪ ಮಟ್ಟಿಗೆ ತಗೊಳ್ಳೋದು, ಹಾಗೆ ಇದನ್ನ ತಗೊಳ್ಳುವಾಗ ಕೂಡ ನಮ್ಮ ಒಂದು ಏನ್ ಆಹಾರ ನಾವು ತಿಂತಾ ಇದೀವೋ ಅದ್ರ ಮೇಲೆ ಗಮನ ಇಟ್ಕೊಂಡಿರ್ಬೇಕು. ತುಂಬಾ ಹೊಟ್ಟೆ ತುಂಬಾ ತಿಂದು ಇದನ್ನ ತಗೊಳ್ಳೋದಲ್ಲ, ಆದಷ್ಟು ಇದನ್ನ ಊಟಕ್ಕೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳುವುದು ತುಂಬಾ ಒಳ್ಳೆಯದು. ಅದು ಒಂದಾದ್ರೆ, 2ನೇದು ಹಾಲನ್ನ. ಸೊ ಹಾಲನ್ನಕ್ಕೆ ಈ ಒಂದು ಸಮಯದಲ್ಲಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಕೆಲವು ಬಾರಿ ಕೆಲವು ನಾಸಿಯಾ ಇರ್ತಕ್ಕಂಥ ಒಂದು ತೊಂದರೆ, ವಾಂತಿಯ ಒಂದು ತೊಂದರೆ ತುಂಬಾ ಹೆಚ್ಚಾಗಿದ್ದಾಗ ಅವರಿಗೆ ಪೂರ್ತಿ ಒಂದು ಅನ್ನನಾಳದಲ್ಲಾಗಿರ್ಬೋದು ಉರಿ ಆಗಿರುತ್ತೆ. ಪ್ರತಿ ಸಲ ವಾಂತಿ ಮಾಡ್ತಾ ಅಲ್ಲಿ ಇರಿಟೇಷನ್ ಆಗಿರ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ರಕ್ತ ಕೂಡ ಒಂದು ಚೂರು ಕಾಣಿಸ್ಕೊಳುತ್ತೆ. ಅದು ಒಂದ್ ರೀತಿಲಿ ಬರ್ತಕ್ಕಂಥ ವೇಗದಿಂದ ಅದು ಮಾಡಿಸುತ್ತೆ. ಹಾಲನ್ನ ಏನಿದೆ ತುಂಬಾ ಸಾತ್ಮ್ಯವಾಗಿರ್ತಕ್ಕಂಥದ್ದು, ಅದು ತಾಯಿಗೂ ಒಳ್ಳೇದು, ಹಾಗೆ ಬೆಳೀತಿರುವ ಒಂದು ಭ್ರೂಣಕ್ಕೂ ತುಂಬಾ ಒಳ್ಳೇದು. ಸೊ ಇಟ್ ಗಿವ್ಸ್ ದಟ್ ಹೋಲ್ಸಮ್ ನರಿಶ್ಮೆಂಟ್. ಸೊ ಅದು ಒಂದು ಕಾರಣ. ಆದ್ರೆ 2ನೇದು ಅಲ್ಲಿ ಇವಾಗ ನಮ್ಮ ಹೊಟ್ಟೆಯಲ್ಲಿ ಆಮಾಶಯದಲ್ಲಿ ಇರ್ತಕ್ಕಂಥದ್ದು ಒಂದು ಪಿತ್ತ, ಎಕ್ಸೆಸ್ ಆಫ್ ಎಸಿಡಿಟಿ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಫಾರ್ಮೇಷನ್ ಆಗಿರ್ಬೋದು, ಗ್ಯಾಸ್ಟ್ರೈಟಿಸ್ನ ಇರಿಟೇಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಆ ಒಂದು ದುಷ್ಟಿಯನ್ನ ಕಮ್ಮಿ ಮಾಡ್ತಕ್ಕಂಥದ್ದು ಒಂದು ಆಹಾರ ಪದಾರ್ಥ ಅಂದ್ರೆ ಒಂದು ಅನ್ನ ಜೊತೆಗೆ ಹಾಲು. ಸೊ ಈ ಹಾಲನ್ನದು ಒಂದು ಡಯಟ್ ಏನಿದೆ ಈ ಒಂದು ಟೈಮಲ್ಲಿ ತುಂಬಾನೇ ಒಳ್ಳೇದು. ಇಟ್ ರೆಡ್ಯೂಸಸ್ ದಟ್. 2ನೇದು ಈ ಥರದ ಒಂದು ಆಹಾರನ ಯಾವಾಗ ಸೇವನೆ ಮಾಡ್ತೀವೋ, ನೀವು ನೋಡಿರ್ಬೋದು ತುಂಬ ಡ್ರೈ ಆಗಿರ್ತಕ್ಕಂಥ ಒಂದು ಫುಡ್ ತಗೊಂಡಾಗ ಮೆಟಬಾಲಿಸಮ್ ಅಷ್ಟು ಸರಿಯಾಗಿರಲ್ಲ. ಸೊ ಅದು ಸರಿಯಾಗಿಲ್ಲದೆ ಇರೋವಾಗ ಅವರಿಗೆ ಬಬಲ್ ಮೂಮೆಂಟ್ ಆಗಲಿ ಅದು ಕರೆಕ್ಟ್ ಟೈಮ್ಗೆ ಆಗಲ್ಲ. ಒಂದು ಎನಟಾಮಿಕಲ್ ಪಿಕ್ಚರನ್ನು ನಾವು ನೋಡಿದಾಗ ಯೂಟ್ರಸ್ಸು, ಅದರ ಹಿಂದ್ಗಡೆ ಇರ್ತಕ್ಕಂಥದ್ದು ಇಂಟೆಸ್ಟೈನ್ಸ್ ಆಗಿರ್ಬೋದು, ಅದ್ರ ಮುಂದ್ಗಡೆ ಇರ್ತಕ್ಕಂಥ ಯೂರಿನರಿ ಬ್ಲಾಡರ್, ಇಟ್ ಇಸ್ ಒಂದು ರೀತಿಯಲ್ಲಿ ಸ್ಯಾಂಡ್ವಿಚ್ ಬಿಟ್ವೀನ್ ದೀಸ್ ಟು. ಸೊ ಇವೆರಡದು ಫಂಕ್ಷನಿಂಗು ತುಂಬಾನೇ ಇಂಪಾರ್ಟೆಂಟ್. ಬಬಲ್ ಮೂಮೆಂಟ್ ಶುಡ್ ಬಿ ರೈಟ್. 2ನೇದು ಯೂರಿನ್ ತೊಂದರೆಗಳು ಆದಷ್ಟು ಕಾಣಿಸ್ಕೊಳ್ದೇ ಇರೋದು ಒಳ್ಳೇದು. ಯೂರಿನರಿ ಇನ್ಫೆಕ್ಷನ್ಸ್ಗಳು ಬರೋದು, ಉರಿ ಆಗೋದು, ಅಥವಾ ಸಕ್ಕರೆ ಅಂಶ ಸ್ವಲ್ಪ ಮಟ್ಟಿಗೆ ಯೂರಿನರ್ ಕಾಣಿಸ್ಕೊಳ್ಳೋದು, ಅಥವಾ ಬೇರೆ ಥರದ್ದು ತೊಂದರೆಗಳು, ಇನ್ಫೆಕ್ಷನ್ಸು. ಸೊ ಈ ಥರ ಒಂದು ತೊಂದರೆಗಳು ಕಾಣಿಸ್ಕೊಂಡಾಗ ಇಟ್ ಕ್ಯಾನ್ ಎಫೆಕ್ಟ್ ದಿ ಗ್ರೋತ್ ಇನ್ ದ ಯೂಟ್ರಸ್ ಆಲ್ಸೋ. ಇಟ್ ಕ್ಯಾನ್ ಎಫೆಕ್ಟ್ ದ ಫೀಟಲ್ ಗ್ರೋತ್ ಅನ್ನೋಕ್ಕೂ ಕೂಡ ನಾವು ಆದಷ್ಟು ಈ 2 ಫಂಕ್ಷನಿಂಗು ಕೂಡ ಗಮನದಲ್ಲಿ ಇಟ್ಕೊಂಡು ಆಹಾರನ ಸೇವನೆ ಮಾಡಬೇಕು. ಆ ಒಂದು ಕಾರಣದಿಂದ ಆದಷ್ಟು ಅದನ್ನ ಇರಿಟೇಟ್ ಮಾಡದೇ ಇರೋ ಥರ ಆಹಾರನ ತಗೊಳ್ಳೋದು. ಫಾರ್ ಎಕ್ಸಾಂಪಲ್, ಒಬ್ರಿಗಾಗಲೇ ಗೊತ್ತಿದೆ ಅವ್ರಿಗೆ ಇಂಥ ಆಹಾರ ತಗೊಂಡಾಗ ನನ್ನ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಅದನ್ನ ಈ ಟೈಮಲ್ಲಂತೂ ಖಂಡಿತವಾಗ್ಲೂ ಅವಾಯ್ಡ್ ಮಾಡೋದು. ಆದಷ್ಟು ಅವ್ರ ಆಹಾರದಲ್ಲಿ ಸ್ಟೂಲ್ಸ್ ಒಂದು ರೀತಿಯಲ್ಲಿ ಸಾಫ್ಟ್ ಆಗಿರೋದು, ಅಥವಾ ಫೈಬರ್ನ ಸ್ವಲ್ಪ ಮಟ್ಟಿಗೆ ಇಟ್ಕೊಳ್ಳಿರುವಂಥ ಒಂದು ಆಹಾರ ಅಂತ ತಗೊಳ್ಳೋದು. ಹಾಗೆ ನಾನು ಹೇಳಿದ ಥರ ಹಾಲನ್ನ ಒಂದು ರೀತಿಯಲ್ಲಿ ಸೇವನೆ ಮಾಡೋದು, ಐದರ್ ಮಾರ್ನಿಂಗ್ ಅಥವಾ ಈವ್ನಿಂಗ್ ಅವ್ರಿಗೆ ಯಾವಾಗ ಅನುಕೂಲನೋ ಅದನ್ನ ಸೇವನೆ ಮಾಡೋದು ತುಂಬಾನೇ ಒಳ್ಳೆಯದು. ಓಕೆ, ಅದರದ್ದು ಬಿಟ್ಟು ಅವರಿಗೆ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ ಅಂದರೆ ವೈದ್ಯರನ್ನ ಹೋಗಿ ಸಂಪರ್ಕಿಸಿ ಅದರ ಪ್ರಕಾರವಾಗಿ ಅವ್ರು ಚಿಕಿತ್ಸೆ ತಗೊಳ್ಬೇಕು. ಓಕೆ, ಇದನ್ನ ಇನ್ನು ಚಿಕಿತ್ಸೆಗಳ ಬಗ್ಗೆ ಮಾಹಿತಿ ತಗೊಳ್ಳೋದಾದ್ರೆ ಆಗ್ಲೇ ಒಂದು NT ಸ್ಕ್ಯಾನ್ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೊಟ್ರಿ. ಇದು ಒಂದು ಮ್ಯಾಂಡೇಟ್ ಸ್ಕ್ಯಾನ್ ಇದ್ರೆ ಒಳ್ಳೇದು ಈ ಸಮಯದಲ್ಲಿ ಅಂತ. NT ಸ್ಕ್ಯಾನ್ ಅಂದ್ರೆ ಏನು? ಇದು ರೊಟೀನ್ ಆಗಿ ಮಾಡುವಂಥದ್ದು ಅಥವಾ ಎಲ್ಲರೂ ಕಂಪಲ್ಸರಿಲಿ ಶುಡ್ ದೇ ಅಂಡರ್ಗೋ? ಇದು NT ಸ್ಕ್ಯಾನ್ ಅನ್ನೋದು ಒಂದು ರೀತಿಯಲ್ಲಿ ಸ್ಕ್ರೀನಿಂಗ್ ಟೆಸ್ಟ್. ಇದು ನಾಟ್ ಅ ಡಯಾಗ್ನೋಸ್ಟಿಕ್ ಟೆಸ್ಟ್. ಅಂದರೆ ಇದು ಖಂಡಿತವಾಗ್ಲಿ ಇದಿದೆ ತೊಂದರೆ ಅಂತ ಹೇಳಲ್ಲ, ಆದರೆ ಈ ಒಂದು ಸಂಭಾವನೆ ಇರಬಹುದು ಅನ್ನೋದು ಹೇಳುವಂಥ ಒಂದು ಇನ್ವೆಸ್ಟಿಗೇಟಿವ್ ಪ್ರೋಟೋಕಾಲ್ ಅಂತ ಹೇಳ್ಬೋದು, ಅಥವಾ ಇಟ್ ಕಮ್ಸ್ ಇನ್ ದಟ್ ನಾರ್ಮ್. ಸೊ ಈ NT ಸ್ಕ್ಯಾನಲ್ಲಿ ಇಲ್ಲಿ ನೋಡ್ತಕ್ಕಂಥದ್ದು ಒಂದು ಭ್ರೂಣದ ಫೀಟಲ್ ಒಂದು ನೇಸಲ್ ಬೋನ್,
ಹಾಗೆ ಒಂದು ಲಿಕ್ವಿಡ್, ದಿ ಅಮೌಂಟ್ ಆಫ್ ಲಿಕ್ವಿಡ್ ವಿಚ್ ಇಸ್ ದೇರ್ ಇನ್ ದಿ ಬ್ಯಾಕ್ ಆಫ್ ದ ನೆಕ್. ಸೊ ಇದನ್ನು ಚೆಕ್ ಮಾಡ್ತಕ್ಕಂಥದ್ದು. ಇದರಿಂದ ಒಂದು ರೀತಿಯಲ್ಲಿ ಮಗುವಲ್ಲಿ ಯಾವ್ದಾರೋ ಒಂದು ರೀತಿಯ ಕ್ರೋಮೋಸೋಮಲ್ ಅನಾಮಲೀಸ್ ಏನಾದರೂ ಇದೆಯಾ, ಡಿಫೆಕ್ಟ್ಸ್ ಏನಾದರೂ ಇದೆಯಾ, ಫಾರ್ ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್, ಟ್ರೈಸೋಮಿ 13 ಅದರದ್ದೆಲ್ಲ ಏನಾದರೂ ತೊಂದರೆಗಳಿದ್ರೆ ಅದರದ್ದು ಒಂದು ರೀತಿಯಲ್ಲಿ ದೇ ಕಮ್ ಟು ನೋ ಡ್ಯೂರಿಂಗ್ ದಿಸ್ ಟೈಮ್. ಸೊ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಆಗಿ ಈ ಒಂದು NT ಸ್ಕ್ಯಾನ್ ಅನ್ನು ಮಾಡ್ತಾರೆ. ಬೇರೆ ಥರದ ಸ್ಕೆಲಿಟಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹಾರ್ಟ್ ಇಶ್ಯೂಸ್ ಏನಾದರೂ ಇದ್ದರೆ ಆಲ್ ದ್ಯಾಟ್ ಕ್ಯಾನ್ ಬಿ ಡಿಟೆಕ್ಟೆಡ್ ಡ್ಯೂರಿಂಗ್ ದಿಸ್ ಸ್ಕ್ಯಾನ್. ಸೊ ಇದರ ನಂತರ ಅದು ದೇ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್ ಇಫ್ ದೇ ಹ್ಯಾವ್ ಅ ಡೌಟ್. ಬೇರೆ ಬ್ಲಡ್ ಟೆಸ್ಟ್ಗಳನ್ನು ಮಾಡಿಕೊಂಡು ಅದನ್ನು ಇನ್ನು ಫರ್ದರ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ಕೊಳ್ಬೋದು. ಸೊ ಇದು ಒಂದು ರೀತಿಯಲ್ಲಿ ಈ 12th ವೀಕಲ್ಲಿ ಮಾಡ್ತಕ್ಕಂಥ ಒಂದು ಸ್ಕ್ರೀನಿಂಗ್ ಪ್ರೋಟೋಕಾಲ್. ಜೊತೆಗೆ ಬೇರೆ ಥರದ್ದು ಬ್ಲಡ್ ಟೆಸ್ಟ್ಗಳು ಬರುತ್ತೆ. ಹಾಗೆ ದೇಹದಲ್ಲಿ ಇರ್ತಕ್ಕಂಥ ಒಂದು ಶುಗರ್ ಮೆಟಬಾಲಿಸಮ್ ಚೆಕ್ ಮಾಡ್ತಕ್ಕಂಥದ್ದು ಅದು ಕೂಡ ಇದೆ. ಸೊ ಎಷ್ಟು ಮಟ್ಟಿಗೆ ಒಂದು ತಾಯಿಯ ಶುಗರ್ ಲೆವೆಲ್ಲು ಮೇಂಟೈನ್ ಆಗ್ತಾ ಇದೆ, ಕ್ಯಾನ್ ಇಟ್ ಎಫೆಕ್ಟ್ ದ ಬೇಬಿ ಆರ್ ಕ್ಯಾನ್ ಇಟ್ ಎಫೆಕ್ಟ್ ದ ಗ್ರೋತ್ ಆಫ್ ಇಟ್, ಅದನ್ನೆಲ್ಲ ಚೆಕ್ ಮಾಡುವಂಥ ಒಂದು ಸಮಯದಲ್ಲಿ ಇದು 12th ವೀಕಲ್ಲಿ ಮಾಡ್ತಕ್ಕಂಥದ್ದು. ಓಕೆ. ಸೊ ಇನ್ನು ಈಗ ಎಷ್ಟೋ ಜನಕ್ಕೆ ಒಂದು ಕನ್ಸರ್ನ್ ಇರುತ್ತೆ ಹಳೆ ಕಾಲದವ್ರಿಗೆ, ದ ಮೋರ್ ವಿ ಎಕ್ಸ್ಪೋಸ್ ಆ ಸೆಲ್ಫ್ ಟು ಅದು ಎಕ್ಸ್ರೇಸ್ ಅಥವಾ ಈ ಸ್ಕ್ಯಾನ್ ಪ್ರೊಸೀಜರ್ಸ್, ಮಗುವಿಗೆ ತೊಂದರೆ ಆಗುತ್ತೆ, ಭ್ರೂಣಕ್ಕೆ, ತಾಯಿಗೂ ಅದು ಪಾಸ್ ಆಗುತ್ತೆ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ, ಏನು ಕಾಳಜಿ ವಹಿಸಬೇಕು? ಆ ಒಂದು ಕಾರಣದಿಂದನೇ ಕೆಲವು ಸ್ಕ್ಯಾನ್ಗಳು ಮಾತ್ರ ಅಗತ್ಯವಾಗುತ್ತೆ. ಒಂದು ಈ NT ಸ್ಕ್ಯಾನ್ ಆಗಿರ್ಬೋದು, ಹಾಗೆ 20th ವೀಕಲ್ಲಿ ಮಾಡ್ತಕ್ಕಂಥ ಒಂದು ಅನಾಮಲಿ ಸ್ಕ್ಯಾನ್ ಆಗಿರ್ಬೋದು. ಆಮೇಲೆ ಒಂದು ಡಾಕ್ಟರಿನ ಒಂದು ಡಿಸ್ಕ್ರಿಮಿನೇಷನ್ ಪ್ರಕಾರ ಅವ್ರಿಗೆ ಬೇಕಾಗಿರೋದ್ರೆ ಗ್ರೋತ್ ಸ್ಕ್ಯಾನ್ ಆಗಿರ್ಬೋದು, ಅಥವಾ ಅದು ಕಂಪಲ್ಸರಿ ಇದ್ದರೆ ಮಾಡಿಸ್ಕೊಳ್ಬೋದು. ಸೊ ಇವೆಲ್ಲ ಒಂದು ವೈದ್ಯರ ಒಂದು ಯುಕ್ತಿ ಮೇಲೆ, ಅಥವಾ ಅವರಿಗೆ ಬೇಕಾಗಿರೋ ಅವ್ರನ್ನ ಪೇಷಂಟನ್ನ ಯಾವಾಗ ನೋಡ್ತಾರೋ ಅವರ ಒಂದು ಆರೋಗ್ಯದ ಒಂದು ಸಮಸ್ಯೆನ ನೋಡಿಕೊಂಡು ಕೆಲವು ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಟೈಮ್ಲಿನ ಅದನ್ನ ಫಾಲೋ ಮಾಡಬೇಕು. ಬಟ್ ಆಸ್ ಯು ಸೆಡ್, ಕೆಲವು ಎಕ್ಸ್ಪೋಜರ್ಸ್ ಇಸ್ ನಾಟ್ ವೆರಿ ಗುಡ್. ಆ ಒಂದು ಕಾರಣದಿಂದನೇ ಬೇರೆ ಥರದ್ದು ಏನಾದರೂ ಒಂದು ಮೆಡಿಕಲ್ ತೊಂದರೆಗಳು ಬಂತು ಅಂದರೆ ಈ ಸಮಯದಲ್ಲಿ ಆದಷ್ಟು ಅದನ್ನ ಮಾಡಕ್ಕೆ ಹೋಗಲ್ಲ. ಮಾಡಿದ್ರು ಕೂಡ ಪ್ರೆಗ್ನೆನ್ಸಿ ಡೆಲಿವರಿಯ ನಂತರ ಅದನ್ನ ಮಾಡಕ್ಕೆ ಹೋಗ್ತಾರೆ. ಈ 3ನೇ ತಿಂಗಳಿನಲ್ಲಿ ಯಾವ ಫಲವನ್ನ ಗರ್ಭಿಣಿ ಸೇವಿಸಿದ್ರೆ ತುಂಬಾ ಉತ್ತಮ? ಗರ್ಭಿಣಿ ಸ್ತ್ರೀಯರು ಈ ಒಂದು ಹಣ್ಣು, ಇವಾಗ ಮೂಸಂಬಿ ಆಗಿರ್ಬೋದು ಅಥವಾ ಆರೆಂಜ್ ಆಗಿರ್ಬೋದು, ಅವ್ರಿಗೆ ಯಾಕೆ ಸೂಕ್ತವಾಗುತ್ತೋ ಅದನ್ನ, ಅದರದ್ದು ರಸ ಆಗಿರ್ಬೋದು, ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಉಪ್ಪು ಹಾಕೊಂಡು ಸೇವನೆ ಮಾಡೋದು. ಸೊ ಇದು ಒಂದು ರೀತಿಯಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಒಂದು ಆ ಬ್ಲೋಟಿಂಗ್ ಸೆನ್ಸೇಷನ್ನ ಮೊದಲನೇದಾಗಿ ಕಡಿಮೆ ಮಾಡುತ್ತೆ, ರಕ್ತ ಚಲನ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ, ದೇಹಕ್ಕೆ ಬೇಕಾಗಿರುವ ಕೆಲವು ನಮ್ಮ ಟಿಶ್ಯೂಗಳಿಗೆ ಆಕ್ಸಿಜನ್ನ ಕಂಟೆಂಟನ್ನ ತಲುಪ್ಸಕ್ಕೆ ಕೆಲವು ಏಜೆಂಟ್ಗಳು ಬೇಕಾಗುತ್ತೆ. ಎಸ್ಪೆಷಲಿ ಇದು ಸಿಟ್ರಸ್ ಫ್ರೂಟ್ಸ್ ಅಂತ ನಾವು ಏನು ಹೇಳ್ತೀವಿ, ಅಥವಾ ಆಮ್ಲರಸ ಯುಕ್ತವಾಗಿರೋ ಒಂದು ಕೆಲವು ಫಲಗಳೇನಿದೆ ಅದು ಇದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಸೊ ಇದರ ಸೇವನೆ ಈ ಒಂದು ಸಮಯದಲ್ಲಿ ತುಂಬ ಒಳ್ಳೆಯದು. ಅವರಿಗೆ ಇಫ್ ದೇ ಹ್ಯಾವ್ ಅ ಲೈಕಿಂಗ್ ಫಾರ್ ಇಟ್, ಅವರು ಡೆಫಿನೆಟ್ ಆಗಿ ಈ ಥರ ಹಣ್ಣಿನ ಸೇವನೆ ಮಾಡ್ಕೊಳ್ಬೋದು. ಓಕೆ. ಸೊ ಸಾಕಷ್ಟು ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ. ಎಲ್ಲ ಉಪಯುಕ್ತಕರವಾದಂಥ ಮಾಹಿತಿಗಾಗಿ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟರ್. ನಮಸ್ತೆ.